ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಂದ್ರೆ ನಿಮಗೆ ತುಂಬಾ ಫ್ಯಾನ್ ಬೇಸ್ ಇರುವಂತ ಆಪಲ್ ಕಂಪ್ನಿಯ ಒಂದು ಹಿಸ್ಟ್ರಿನ ಹೇಳಕ್ ಹೋಗ್ತಿದ್ದೀನಿ. ಏನಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಪಲ್ ತುಂಬಾ ಫೇಮಸ್ ಆಗೋದಕ್ಕೆ ಅದರಲ್ಲಿರುವಂತ ಬ್ರ್ಯಾಂಡ್ ಐಕಾನು ತುಂಬಾ ಹೈಲೈಟು. ಎಷ್ಟೋ ಜನಕ್ಕೆ ಐಕಾನೇ ತುಂಬಾ ಹೈಲೈಟ್ ಆಗಿ ತುಂಬಾ ಇಷ್ಟ ಆಗುವಂತ ಬ್ರ್ಯಾಂಡ್ ಲೋಗೋ ಅಂತಾನೆ ಅನ್ಬೋದು. ಸೊ ಈ ಲೋಗೋ ಬರೋದಕ್ಕೆ ಏನ್ ಕಾರಣ, ಯಾವ ರೀತಿ ಈ ಲೋಗೋ ಇಂಟ್ರೊಡ್ಯೂಸ್ ಆಯ್ತು, ಯಾವ ಟೈಮಲ್ಲಿ ಇಂಟ್ರೊಡ್ಯೂಸ್ ಆಯ್ತು, ಯಾವಾಗ ಲಾಂಚ್ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ ಆಪಲ್ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೆ ಏನೇ ಅನ್ಸೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಆಪಲ್ ನ ಫೌಂಡರ್ಸ್ ಆಗಿರುವಂತವ್ರು 3 ಜನ ಸ್ಟಾರ್ಟಿಂಗ್ ಅಲ್ಲಿ. ಅದು ಫಸ್ಟ್ ಒನ್ ಸ್ಟೀವ್ ಜಾಬ್ಸ್, ಮತ್ತೆ ಎರಡನೇವರು ಸ್ಟೀವ್ ವೋಜ್ನಿಯಾಕ್ ಅಂತ, ಮತ್ತೆ ಮೂರನೇವರು ರೊನಾಲ್ಡ್ ವೆಯ್ನ್ ಅಂತ. 3 ಜನ 1976ರಲ್ಲಿ ಏಪ್ರಿಲ್ 1ರಲ್ಲಿ ಈ ಆಪಲ್ ಕಂಪ್ನಿನ ಫೌಂಡ್ ಮಾಡ್ತಾರೆ, ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇವರು ಆ ಏಪ್ರಿಲ್ 1 ಅಂದ್ರೆ ನಾವು ಏಪ್ರಿಲ್ ಫುಲ್ ಅಂತ ಹೇಳ್ತೀವಿ, ಬಟ್ ಆ ದಿನನೇ ಈ ಆಪಲ್ ಕಂಪ್ನಿನ ಇಂಟ್ರೊಡ್ಯೂಸ್ ಮಾಡಿದ್ದು ಇವರು. ಸೊ 1976ರಲ್ಲಿ ಇದು ಲಾಂಚ್ ಆಗಬೇಕಾದ್ರೆ ಇದ್ರ ಲೋಗೋ ನಿಮಗೆ ತೋರಿಸ್ತಿದ್ದೀನಿ. ಇದ್ರ ನೇಮ್ ಕೂಡ ಈ ರೀತಿ ಬರೀ ಆಪಲ್ ಅಂತ ಇರಲಿಲ್ಲ, ಆಪಲ್ ಕಂಪ್ಯೂಟರ್ ಅಂತ ಪೂರ್ತಿ ಇದ್ದಿದ್ದು. ಆಪಲ್ ಕಂಪ್ಯೂಟರ್ ಕಂಪನಿ ಅಂತಾನೆ ಇವರು ಲಾಂಚ್ ಮಾಡಿದ್ದು, ಯಾಕಂದ್ರೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ಗೆ ಅಂತಾನೆ ಲಾಂಚ್ ಮಾಡಿದ ಕಂಪ್ನಿ ಇದು. ಸೊ ಸ್ಟಾರ್ಟಿಂಗ್ ಅಲ್ಲಿ 1976ರಲ್ಲಿ ಈಗ ನಿಮ್ಗೆ ಒಂದು ಲೋಗೋನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ನ್ಯೂಟನ್ ಮರದ ಕೆಳಗಡೆ ಕೂತಿರೋದು, ಈ ರೀತಿ ಒಂದು ಚಿತ್ರಣ ನೋಡ್ತಾ ಇದ್ರಲ್ಲ, ಇದನ್ನೇ ಫಸ್ಟ್ ಆಪಲ್ ಅವ್ರದ್ದು ಲೋಗೋ ಆಗಿ ಲಾಂಚ್ ಮಾಡಿದ್ದು. ನ್ಯೂಟನ್ದು ನಿಮ್ಗೆಲ್ಲ ನಿಯಮ ಗೊತ್ತೇ ಇದೆ, ಗ್ರಾವಿಟಿ ಫೋರ್ಸ್ ಬಗ್ಗೆ ಹೇಳಿದಂತವ್ರು. ಸೊ ಆ ಪಿಕ್ಚರ್ನೇ ತಗೊಂಡು ಇವರು ಲೋಗೋ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು 1976ರಲ್ಲಿ. ಅದಾದ ಒಂದು ವರ್ಷಕ್ಕೆ ಸುಮಾರು 1977ರಲ್ಲಿ ನೆಕ್ಸ್ಟ್ ರಾಬ್ ಜೋನಫ್, ಫೇಮಸ್ ಅಮೆರಿಕನ್ ಗ್ರಾಫಿಕ್ ಡಿಸೈನರು, ಇವ್ರಿಗೆ ಒಂದು ಆರ್ಡರ್ನ ಕೊಡ್ತಾರೆ. ಅಂದ್ರೆ ಆಪಲ್ ಲೋಗೋ ಮಾಡೋದಕ್ಕೆ ಈ 3 ಜನ ಅವ್ರಿಗೆ ಹೇಳಿ ಈ ಆಪಲ್ ಲೋಗೋ ಮಾಡೋದಕ್ಕೆ ಹೇಳ್ತಾರೆ. ಇವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಂತ ಆಪಲ್ ಲೋಗೋನ ಹೇಳಿದ್ನಲ್ಲ, ನ್ಯೂಟನ್ ಅವ್ರದ್ದು ಮರದ ಕೆಳಗಡೆ ಇರೋಂಥ ಚಿತ್ರ, ಅದು ಲೋಗೋ ಇನ್ಸ್ಪೈರ್ ಆಗಿ ಅಲ್ಲಿ ಸೇಬನ್ ಮರನೇ ಅವರು ಆ ಚಿತ್ರಣದಲ್ಲಿ ಹಾಕಿದ್ರು. ಸೊ ಆ ಆಪಲ್ ಸಿಂಬಲ್ನೇ ಇನ್ಸ್ಪೈರ್ ಆಗಿ ತಗೊಂಡು ಈ ಆಪಲ್ ಲೋಗೋನ ಕ್ರಿಯೇಟ್ ಮಾಡ್ತಾರೆ. ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಸುಮಾರು 2 ವೀಕು ಅಂದ್ರೆ 2 ವಾರಗಳ ತನಕ ಇವರು ರಿಸರ್ಚ್ ಮಾಡಿ ಈ ಲೋಗೋನ ಕ್ರಿಯೇಟ್ ಮಾಡ್ತಾರೆ. ಈ ಲೋಗೋ ಕ್ರಿಯೇಟ್ ಮಾಡೋದಕ್ಕೆ ಸುಮಾರು ಅವ್ರ ಹತ್ರ ಚಾರ್ಜ್ ಮಾಡಿದಂತ ದುಡ್ಡು $1,00,000. ಅಂದ್ರೆ ಅದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಾದ್ರೆ ಅದು ಹತ್ತತ್ರ ಆ ಟೈಮಲ್ಲೇನೆ 83 ಲಕ್ಷ, ಈಗಿನ ರೇಟ್ಗೆ ಕನ್ವರ್ಟ್ ಮಾಡಿದ್ರೆ 83 ಲಕ್ಷ ಆ ಲೋಗೋಗೆ ಅವರು ಚಾರ್ಜ್ ಮಾಡಿದಂತ ಪ್ರೈಸು. ಸೊ ಆ ರೀತಿ ಅವರು ಅದೇ ಡ್ರಾಯಿಂಗ್ ನ ನೋಡಿ ಅದನ್ನೇ ಇನ್ಸ್ಪೈರ್ ಆಗಿ ತಗೊಂಡು ಈ ಆಪಲ್ ಲೋಗೋನ 1977ರಲ್ಲಿ ಈ ಲೋಗೋನ ಲಾಂಚ್ ಮಾಡ್ತಾರೆ. 1977ರಲ್ಲಿ ಅವರು ಆಪಲ್ ಲೋಗೋ ಲಾಂಚ್ ಮಾಡಿದಾಗ ರೈನ್ಬೋ ಕಲರ್ ಅಲ್ಲಿ ಇರುತ್ತೆ, ಅಂದ್ರೆ ಕಾಮನಬಿಲ್ಲು ಕಲರ್ ಇರುತ್ತಲ್ಲ ಆ ರೀತಿ ಇರುತ್ತೆ. ನಿಮ್ಗೆ ಲೋಗೋ ಕೂಡ ತೋರಿಸ್ತಾ ಇರ್ತೀನಿ. ಅದೇ ರೀತಿ ಆಪಲ್ ಲೋಗೋನ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಮಾಡಿದಾಗ ಈ ರೀತಿ ಕಲರ್ ಅಲ್ಲಿ ಲಾಂಚ್ ಮಾಡಿರ್ತಾರೆ. ಅದನ್ನ ಸುಮಾರು 1998 ತನಕನು ಅದೇ ಲೋಗೋನ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದಾದ್ಮೇಲೆ 1998ರಲ್ಲಿ ಸ್ವಲ್ಪ ಅದು ಚೇಂಜ್ ಮಾಡೋಣ ಅಂತ ಪೂರ್ತಿ ಅದನ್ನ ಬ್ಲೂ ಕಲರ್ಗೆ ಟರ್ನ್ ಮಾಡ್ತಾರೆ, ಅಂದ್ರೆ ಬ್ಲೂ ಕಲರ್ಗೆ ಚೇಂಜ್ ಮಾಡ್ತಾರೆ. ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತಿಂಗಳ ಮಟ್ಟಿಗೆ ಈ ರೀತಿ ಕೂಡ ಚೇಂಜ್ ಮಾಡಿ ನೋಡ್ತಾರೆ. ಅದು ಯಾಕೋ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಾದ್ಮೇಲೆ ಅದನ್ನ ಪೂರ್ತಿ 1998ರಲ್ಲಿ ಮತ್ತೆ ಅದನ್ನ ಪೂರ್ತಿ ಬ್ಲಾಕ್ ಕಲರ್ಗೆ ಚೇಂಜ್ ಮಾಡ್ತಾರೆ. 1998ರಿಂದ 2001 ತನಕನು ಇದೇ ಬ್ಲಾಕ್ ಆಗಿರುವಂತ ಲೋಗೋನೆ ಈ ಆಪಲ್ ಕಂಪ್ನಿನ ಆಪಲ್ ಲೋಗೋನ ಯೂಸ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಮತ್ತೆ 2001ರಿಂದ 2007 ತನಕನು
ಒಂದ್ ರೀತಿ ಸಿಲ್ವರ್ದು ಗ್ಲಾಸ್ ಟೈಪ್ ಅಲ್ಲಿ ಬರುತ್ತೆ, ಆ ಕಲರ್ ಅಲ್ಲಿ ಮತ್ತೆ ಚೇಂಜ್ ಮಾಡ್ತಾರೆ 2001ರಲ್ಲಿ. ಮತ್ತೆ ಅದನ್ನ ಲೋಗೋ ಚೇಂಜ್ ಮಾಡಿ ಮತ್ತೆ 2007 ತನಕನು ಆ ರೀತಿ ಸಿಲ್ವರ್ದು, ಅದು ಕಲರ್ ಯಾವ್ದು ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ. ಸೊ ಆ ಕಲರ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ 2007 ಇಂದ ಮತ್ತೆ ಇನ್ನೊಂದು ಕಲರ್ ನ ಚೇಂಜ್ ಮಾಡ್ತಾರೆ. ಅಂದ್ರೆ ಆಪಲ್ ಲೋಗೋದ ಮಧ್ಯೆ ಒಂದು ಸ್ಲೈಸ್ ಆಗಿರೋ ಒಂಥರ ಡಿಸೈನ್ ನೀವು ನೋಡ್ತಿದ್ದೀರಾ, ಲೋಗೋ ತೋರಿಸ್ತಾ ಇದೀನಿ. ಆ ರೀತಿ ಚೇಂಜ್ ಮಾಡಿ 2017 ತನಕ ಅದೇ ಲೋಗೋನ ಯೂಸ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಮತ್ತೆ 2017 ಡಾರ್ಕ್ ಗ್ರೇ ಕಲರ್ ಬರುತ್ತೆ, ಆ ಕಲರ್ನ ಚೇಂಜ್ ಮಾಡಿ ಈಗ ಪ್ರೆಸೆಂಟು ಅದೇ ಕಲರ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿ ನಿಮಗೆ ಆಪಲ್ ಲೋಗೋ ಪ್ರತಿಯೊಂದು ವರ್ಷ ಇಷ್ಟಿಷ್ಟು ವರ್ಷಕ್ಕೂ ಕೂಡ ಜನರೇಷನ್ ಚೇಂಜ್ ಆದಂಗೆ ಕಲರ್ಗಳನ್ನ ಚೇಂಜ್ ಮಾಡಿ ಒಂದು ರೀತಿ ಕಲರ್ಗಳನ್ನ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಈಗ ಬಂದು ಅಟ್ ಪ್ರೆಸೆಂಟ್ ಈ ಡಾರ್ಕ್ ಗ್ರೇ ಕಲರ್ಗೆ ಬಂದು ನಿಂತಿದೆ. ಇವಾಗೆಲ್ಲ ಯೂಸ್ ಮಾಡ್ತಾ ಇರೋದು ಅದೇ ಕಲರೇನೆ ನೋಡಿ. ಒಂದು ಆಪಲ್ ಲೋಗೋ ಸ್ಟಾರ್ಟಿಂಗು 1977ರಿಂದ 2024 ತನಕನು ಯಾವ ರೀತಿ ಜನರೇಷನ್ ಅದ್ರ ಡಿಸೈನ್ ಮತ್ತೆ ಡಿಸೈನ್ ಅಲ್ಲಿ ಯಾವ್ದು ಚೇಂಜಸ್ ಆಗಿಲ್ಲ, ಕಲರ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡ್ಕೊಂಡು ಈ ರೀತಿ ಚೇಂಜಸ್ ಆಗಿ ಬಂದಿದೆ. ಮತ್ತೆ ಲೋಗೋ ಕೂಡ ಯಾವ ರೀತಿ ಇಂಟ್ರೊಡ್ಯೂಸ್ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಮಾಡಿರೋ ಎಕ್ಸ್ಪ್ಲೈನ್ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನೇ ಕಮೆಂಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಎಲ್ರಿಗೂ.